ಈಗ ಮಾಡ್ತಿಲ್ಲ, ಯಾಕೆ ಅಧಿಕಾರ ಕೊಟ್ಟಿದ್ದಾರಲ್ಲ, ಈಗ ಬಂದು ಮಾಡ್ತೀವಿ. ಬೆಳಗಾವಿ ಮೀಟಿಂಗ್ ಮಾಡ್ತಾರೆ, ಸಾಧ್ಯ ನಾಳೆ. ಇವತ್ತು ಸೂಟಿ ಇದ್ದಾರೆ, ಇವತ್ತು ನಾಳೆ ವರ್ಕಿಂಗ್ ಡೇ ಇದ್ರೆ ನಾಳೆ ಮಾಡ್ತೀವಿ ಮೀಟಿಂಗ್. ಡಬಲ್ ಟೇಬಲ್ ಆಗಿಬಿಟ್ಟದೆ, ಏನು ಮಾಡಿದ್ರು. ಎಲ್ಲ ಕಡೆ ಎಲ್ಲ ಎಲ್ಲಿ ಮಾಡ್ಯಾರ, ಎಲ್ಲ ಕಡೆ ಇವತ್ತು ಅಲ್ಲ, ಎಲ್ಲೆಲ್ಲಿ ಅಡ್ಡಾರ ಹಿಂಗೆ ಮಾಡ್ಯಾರ. ಅಲ್ಲಿ ಸೇಮ್ ಪ್ರಾಬ್ಲಮ. ಬಿಜಾಪುರದಾಗ ಹೋರ ಬಿಜಾಪುರ ಸೇಮ್ ಪ್ರಾಬ್ಲಮ್ ಇದೆ. ಸಂಬಂಧಪಟ್ಟ ಇಲಾಖೆಯವ್ರಂತ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕಲ್ಲ. ಡಿಸಿಷನ್ ತೊಗೊಳೋರು ಅವರು. ಈಗ ಆಲ್ರೆಡಿ ಟೆಂಡರ್ ಕೊಟ್ಟಿದ್ದಾರೆ ಅವ್ರಿಗೆ, ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಟೆಂಡರ್ ಮಾಡಬೇಕು. ಇವೆಲ್ಲ ಡಿಸಿಷನ್ ಅವ್ರು ತಗೋಬೇಕು. ಓಕೆ ಸರ್, ಇಲ್ಲ ನಾವೇನು ಹೇಳೋದು ನನ್ನ ಕಡೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೆಸರು ಭಾಳ ಚರ್ಚೆ ಆಯ್ತು 2 ದಿವಸದಿಂದ. ಸ್ವಲ್ಪ ಏನು ಸ್ಪಷ್ಟೀಕರಣ ಹೇಳಿ. ಅದು ಇಡೀ ಕೇಸ್ ಆಗಿದ್ದು ನಿಜ. ನಮ್ಮ ಭಾವ ಮೈದ ಜಾರಕಿಹೊಳಿ ಸಂಬಂಧಿ ಮಂತ್ರಿಗಳ ಸಂಬಂಧ ಆಗಿದ್ದು ನಿಜ. ಅದರಲ್ಲಿ ಏನು ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ. ಅದನ್ನು ಸ್ಪಷ್ಟೀಕರಣದ ಅವಶ್ಯಕತೆ ಇಲ್ಲ. ಅದನ್ನು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ ರೀ. ಇನ್ನೂ ಅವ್ರೇನು ಯಾವ ದಾಟಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಏನು ಕೇಳ್ತಾರೆ, ಏನು ಮಾಡ್ತಾರೆ ಮ್ಯಾಗ ಅವನು ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ. ಆ ರೀತಿ ಆಗಿದ್ದು ಅಪರೂಪ. ಆ ರೀತಿ ಒಬ್ಬ ಕೆಳಮಟ್ಟದ ಅಧಿಕಾರಿಯನ್ನ ಭಾಳ ರೇರ್. ಇಲ್ಲಿವರೆಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಲೋಕಾಯುಕ್ತ ಇದೆ, ಅವ್ರದ್ದು ಇಲಾಖೆ ಇದೆ, ಬೇರೆ ಬೇರೆ ಏಜೆನ್ಸಿ ಮಾಡ್ತಾರೆ. ಇದು ಫಸ್ಟ್ ಟೈಮು ಭ್ರಷ್ಟಾಚಾರ ಆರೋಪ ಮೇಲೆ ಇಷ್ಟು ದೊಡ್ಡ ರೇಡ್ ಆಗಿದ್ದು ಇತಿಹಾಸ. ಅದು ಕೂಡ ನಮಗೂ ಕನ್ಫ್ಯೂಸ್ ಇದೆ. ಸೊ ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಲೀಗಲಿ ಅವ್ರು ಹೆಂಗೆ ಫೈಟ್ ಮಾಡ್ತಾರೆ, ಹೆಂಗೆ ಕೇಳ್ತಾರೆ. ಸೊ ಅವ್ರಿಗೆ ಬಿಟ್ಟಂಥ ವಿಚಾರ ಅದು. ನಮಗೂ ಕೂಡ ಕನ್ಫ್ಯೂಸ್ ಇದೆ. ಫಸ್ಟ್ ಟೈಮ್ ಇ ಡಿ ಅವರು ಕರಪ್ಷನ್ನಲ್ಲಿ ತನಿಖೆ, ಇಟ್ಟು ದೊಡ್ಡ ಮಟ್ಟದ ತನಿಖೆ. ಇಲ್ಲ ಲೋಕಾಯುಕ್ತನೂ ಗೊತ್ತಿಲ್ಲ. ಅದು ಲೋಕಾಯುಕ್ತ ಯಾವುದೋ ಕೇಸ್ ಇದೆ. ಹಿಂದೊಂದಾಗಿತ್ತು, ಅದು ಸ್ಕ್ರಾಶ್ ಆಗಿತ್ತು. ಅದು ಅವ್ರ ಮೇಲೆ ಒಂದು ಕೇಸ್ ಇತ್ತು ಹಿಂದೆ, ಸುಮಾರು ವರ್ಷ ಹಿಂದೆ. ಅದು ಕೋರ್ಟು ರದ್ದು ಮಾಡಿತ್ತು, ಅದು FIR. ಅದಾದ್ಮೇಲೆ ಹೊಸದಾಗಿದ್ದ ಬಗ್ಗೆ ನಮ್ಮ ಮಾಹಿತಿ ಇಲ್ಲ ಇದೆಯಲ್ಲ ಅಂತ. ಅವ್ರು ಕೂಡ ಪ್ರಶ್ನೆ ಇಲ್ಲ. ಲೋಕಾಯುಕ್ತ ಸ್ವಂತ ಅವರೇ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಹಿಂಗಾಗಿ ಅದು ಗೊಂದಲ ಇದೆ ಅದು ಸ್ವಲ್ಪ. ಬಹುಶಃ ಅದನ್ನು ಹಳಿದ ರೆಫರೆನ್ಸ್ ಕೊಟ್ಟಿದ್ದಾರೆ, ಹೊಸದಲ್ಲ. ಹಳಿದ ಇರಬೇಕು ನಮ್ಮ ಲೆಕ್ಕ. ರದ್ದಾಗಿದೆ. ಅವಾಗ ಹೈಕೋರ್ಟ್ನವ್ರು ರದ್ದು ಮಾಡಿದ್ದಾರೆ. ಅದು ಸ್ವಲ್ಪ ಟೈಮ್ ಬೇಕಲ್ಲ. ಈ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಇನ್ನೊಂದು ಇನ್ವೆಸ್ಟಿಗೇಷನ್ ಯಾವ ದಿಕ್ಕಿನಾಗ ಹೋಗ್ತಿದ್ದೆ ಅದ್ರ ಮ್ಯಾಗ ಅದೆಲ್ಲ ಡಿಪೆಂಡ್. ನೋಡ್ಕೊಳ್ಳಿಕ್ಕೆ ಕಾನೂನು ಇದೆ. ಅವ್ರಿಗೆ ಅದೇ ಹೇಳ್ತಲ್ಲ, ಅವ್ರು ಏನು ಕೇಳ್ತಾರೆ, ಏನು ಕ್ವಶನ್ ಮಾಡ್ತಾರೆ, ಅದ್ರ ಮ್ಯಾಗೆ ಡಿಪೆಂಡ್ ಇಲ್ಲ. ಬರಗಾಲ, ನೀರಿನ ಸಮಸ್ಯೆ, ಇದನ್ನು ಮೀಟಿಂಗ್ ಮಾಡಲಿಕ್ಕೆ ಮಾತ್ರ ಇದು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅದು ಉಸ್ತುವಾರಿ ಅಲ್ಲ. ಅದು ಈಗ ಯಾರೋ ಮಂತ್ರಿ ಇರಲ್ಲ. ಅದು ಅಲ್ಲಿ ಜಿಲ್ಲಾಧಿಕಾರಿಗಳು MLA ಜೊತೆ ಸಭೆ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸೀಮಿತ. ಅದೇ ನೋಡಲ್ಲ. ಅದೇನು ಇನ್ನೊಂದು 6 ತಿಂಗಳು ಬಿಟ್ಟು ಗೊತ್ತಾಗುತ್ತೆ. ಈಗ ಗೊತ್ತಾಗಲ್ಲ. ಅದು 6 ಮಂತ್ ನಂತರ ಗೊತ್ತಾಗಲ್ಲ. ಈಗ ಗೊತ್ತಾಗಲ್ಲ. ಆಗಿತ್ತಲ್ಲ. ಮೊದಲನೇ ಮಂತ್ ನಮಗೆ ಕನ್ಫ್ಯೂಸ್ ಇರ್ತು. ಇವರು ಭ್ರಷ್ಟಾಚಾರ ಮ್ಯಾಗ ಹೆಂಗೆ ಇಡಿ ರೇಡ್ ಮಾಡಿದ್ರು ಮೊದಲನೇ ಸಮಸ್ಯೆ. ಅದಕ್ಕೆ ಅವ್ರು ಹೆಂಗೆ ಜಸ್ಟಿಫೈ ಮಾಡ್ತಾರೋ, ಅದನ್ನು ಅವ್ರು ಹೆಂಗೆ ಮಂಜುನಾಥ್ ಅವ್ರು ನೋಡ್ತಾರೋ ಗೊತ್ತಿಲ್ಲ. ನಮಗೆ ಮಾತ್ರ ಅದು ಆಶ್ಚರ್ಯ. ಯಾಕಂದರೆ ಬೇರೆ ಅದ್ರ ಮ್ಯಾಗ ಇನ್ವೆಸ್ಟಿ ಮಾಡಿರೋ ಓಕೆ. ಭ್ರಷ್ಟಾಚಾರ ಮಾಡಲಿಕ್ಕೆ
ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಇನ್ನು ಕೇಂದ್ರ ಸರ್ಕಾರದ ಅಧಿಕಾರಿ ಆಗಿದ್ದರೆ ಅವ್ರು ಮಾಡಲಿಕ್ಕೆ CBI ಮಾಡಲಿಕ್ಕೆ ಅಧಿಕಾರಿಗಳಿದ್ದಾವೆ, ಅದು ಬೇರೆ. ಏನಾದರೂ ಕಾದು ನೋಡೋಣ, ತಕ್ಷಣ ಹೇಳಲಿಕ್ಕಾಗೋಲ್ಲ. ಎದಕ್ರೆ ಇಲ್ಲ, ಇವತ್ತು ಮಾತಾಡ್ತೀವಿ, ಸಿಗ್ತಾರೆ, ಮಾತಾಡ್ತೀನಿ ಇವತ್ತು. ಇನ್ನು ಅವ್ರಿಗೆ ಮತ್ತೆ ಕರಿತಾರಲ್ಲ, ಅವ್ರು ಮಿಷಿನ್ ಮತ್ತೆ ಕರೀತಾರೆ, ಎಷ್ಟಕ್ಕೆ ಮುಗಿದಿಲ್ಲ ಮತ್ತೆ ಅವರು ನೋಟಿಸ್ ಕೊಟ್ಟು ಕರೀತಾರೆ. ಆವಾಗಂದ್ರೆ ಅವ್ರು ಹೆಂಗೆ ಜಸ್ಟಿಫೈ ಮಾಡ್ತಾರೆ, ಅದರಲ್ಲಿ ಏನಿದೆ, ಏನು ಬರೀತಾರೆ, ಅದೆಷ್ಟು ಅವ್ರಿಗೆ ಪೂರಕವಾಗಿರ್ತೈತೆ ಅನ್ನೋದು, ಅದು ಅವ್ರಿಗೆ ಇಬ್ಬರಿಗೂ ಬಿಟ್ಟಂಥ ವಿಚಾರ. ಅವ್ರು ಮತ್ತೆ ಕರಿಲೇಬೇಕು, ಒಂದೇ ಸಾರಿಗೆ ಏನು ಮುಗಿಯಲ್ಲ ರೀ. ಭ್ರಷ್ಟಾಚಾರ ಈಗ ಸಿಕ್ಕಿದಾರಂತ ಇದೆ, ಬೇರೆ ಕಡೆ ಸಿಕ್ಕರು ಅಲ್ಲಿ ಇದ್ದಾರೆ. ಒಂದೇ ಇಲಾಖೆಗೆ ಸೀಮಿತವಾಗಿ ಇಲ್ಲ ರೀ ಭ್ರಷ್ಟಾಚಾರ. ಅದು ಸಿಕ್ಕಿದೆ ಹೊರಗೆ ಮಾಡಿದೆ, ಎಲ್ಲಿ ಸಿಕ್ಕಿದೆ ಹೊರಗೆ ಬರ್ತದೆ ಅಷ್ಟೇ. ಮಂಜುನಾಥಂದಿಲ್ಲ, ಅವ್ರ ಫ್ಯಾಮಿಲಿದು ಇದೆ. ಮಂಜುನಾಥಿಗೆ ಮಾಡ್ಲಿಕ್ಕೆ ಬರೋಲ್ಲ. ಅವರು ಬ್ರದರ್ ಹೆಸರಲ್ಲೇ, ಅವ್ರ ಹೆಸರಲ್ಲೇ ಮುಂಚೆ 30 ವರ್ಷದಿಂದ ಅವರು ಆ ವ್ಯವಹಾರದಲ್ಲಿ ಅವರ ಫ್ಯಾಮಿಲಿ ಅವ್ರು ಇದ್ದಾರೆ. ಇವತ್ತಿದ್ದಲ್ಲ, 30 ವರ್ಷದಿಂದ ಮಾಡಿದ್ದಾರೆ. ನಾನು ಸಲ ಚರ್ಚೆ ಆದಾಗ ನಮ್ಮ ಬ್ರದರ್ ಹೆಸರಲ್ಲಿ ಇದೆ ಹೇಳ್ತಾಯಿದ್ರು ಅವರು. ಸೊ ಇರಬೇಕು, ರಾಜ್ಯದಲ್ಲಿ ಅವ್ರ ಬ್ರದರ್ ಹೆಸರಲ್ಲೇ, ಅವ್ರ ಸಂಬಂಧಿಕರು ಫ್ಯಾಮಿಲಿ ಹೆಸರಲ್ಲೇ ಇರ್ಬೋದು. ಅದೇ ಗೊತ್ತಿಲ್ಲ, ಅದೇ ಸ್ವಲ್ಪ ಟೈಮ್ ಬೇಕಲ್ಲ. ಈಗ ಹೆಂಗೆ ನಿನ್ನೆ ಇನ್ನೂ 2 ವರ್ಷ ಆಗಿಲ್ಲ. ಅವ್ರು ಕೇಳುವಂಥ ಪ್ರಶ್ನೆ ಮೇಲೆ ಅದು ಅವಲಂಬನೆ ಆಗ್ತೈತೆ. ನೋಡೋಣ, ವೇಟ್ ಮಾಡೋಣ. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಆಯಿತು, ಆದ ತಕ್ಷಣವೇ ಈ ದಾಳಿ ಆಗಿದೆ. ಅದಕ್ಕೂ ಇದಕ್ಕೂ ಏನಾದರೂ ಇಲ್ಲ, ಅದಕ್ಕೂ ರಾಜಕೀಯ ಸದ್ಯ ಲಿಂಕ್ ಮಾಡ್ಲಿಕ್ಕೆ ಆಗೋಲ್ಲ. ತಕ್ಷಣ ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಹೇಳಲ್ಲ. ಇನ್ವೆಸ್ಟಿಗೇಷನ್ ಆಗಲಿ, ಇನ್ನೊಂದು ತಿಂಗಳು 15 ದಿವಸ ಆದ್ಮೇಲೆ ಅದರ ಸ್ವರೂಪ ಪರಿಣಾಮ ಗೊತ್ತಾಗ್ತದೆ. ಬಹಳಷ್ಟು ಜನ ಜಾರಕಿಹೊಳಿ ಕುಟುಂಬದ ಬಗ್ಗೆ ಆರೋಪ ಮಾಡ್ತಾರೆ. ಏನಂತಂದ್ರೆ ಅವ್ರ ಬೆಂಬಲ ಇತ್ತು, ಹಾಗೆ ಅದಕ್ಕೆ ನಾವು ಹೆಂಗೆ ಬೆಂಬಲ ಅಂದ್ರೆ ಹೆಂಗ್ರೆ ಅಂದ್ರೆ ಅವ್ರ ಬೆಂಬಲದಿಂದ ಅವರು ಇವ್ರು 15 ವರ್ಷದಿಂದ ಪ್ರಭಾವ ಬೆಳೆಸಿದ್ರು, ಹಾಗೆ ಹಿಂಗೆ ಅಂತೇಳಿ ಚರ್ಚೆ ಮಾಡ್ತಾರೆ. ಅದಕ್ಕೆ ಎಲ್ಲಿದ್ರು ಅಧಿಕಾರಿರಲ್ಲ. ಬೆಳಗಾವಿಯಾಗಿದ್ರು ಅಧಿಕಾರಿ, ಮೈಸೂರಾಗಿದ್ದರೆ ಅಧಿಕಾರಿ, ಬೆಳಗಾವಿಯಾಗಿದ್ರೆ ಅಧಿಕಾರಿ. ಅದು ಪೋಸ್ಟ್ ಸೀಮಿತವಾಗಿ ಇರುವಂಥದ್ದು. ಅದು ಎಲ್ಲೇ ಸುತ್ತಾಗ್ತಾರೆ ಇರ್ತಾರೆ ಅವ್ರು. ಇಲ್ಲಿದ್ರೇನ ಅಧಿಕಾರಿ, ಬೆಂಗಳೂರಾಗಿದ್ರು ಅಧಿಕಾರಿ. ಒಂದು ಸಲ ಸರ್ಕಾರಿ ನೌಕರಿ ಹಾಕ್ತಾ ಬಿಟ್ಟರೆ ಅದಕ್ಕೆ ಯಾರು ಸಪೋರ್ಟ್ ಅವಶ್ಯಕತೆ ಇಲ್ಲ. ಅವನು ನೌಕರಾಗೆ ನಿವೃತ್ತಿ ಆಗ್ತಾರೆ. ನೋಡೋಲ್ಲ, ಬಂದಾಗ ಬರಲಿ. ಇನ್ನೂ ಏನು ಈಗ ತಕ್ಷಣ ಅವರು ನಮ್ಮ ವಿರೋಧ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋಲ್ಲ. ಇದ್ದೇನಲ್ಲ, ಈಗ ಚುನಾವಣೆ ಬರ್ತಲ್ಲ, 28 ಬರ್ತಂದು ಇದೆಲ್ಲ ಹೊರಗೆ ಬರೋದವ್ರಿಗೆಲ್ಲ. ಅಲ್ಲ, ಅವ್ರು ಹೇಳ್ದು ನಿಜ ಐತಿ. ಯಾರು ಭ್ರಷ್ಟಾಚಾರ ಮಾಡಿದ್ರು, ಯಾರು ಹತ್ರ ಇನ್ವಾಲ್ವ್ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳುವಂಥ ಇರ್ತಾರಲ್ಲ. ಅವ್ರು ಯಾರನ್ನ ಟಾರ್ಗೆಟ್ ಮಾಡಿಲ್ಲ. ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅದು ಕರೆಕ್ಟ್ ಇದೆ, ಅದರಲ್ಲಿ ತಪ್ಪೇನಿದೆ. ಹಾಂ, ಹೆಂಗೆ ಅಳಿದು ಹೆಂಗ್ರೆ ಅದು ಮಾತು ಹೆಂಗೆ ಅಳಿದು ಯಾವ ಮಾತನ್ನ ಯಾಕೆ ಕಳೆಯೋರು ಅದನ್ನು? ಮತಭೇದ ಆಗುವಂಥ ಸಂದರ್ಭ ಏನು ಬಂದಿಲ್ಲ. ಮತಭೇದ ಆಗುವಂಥ ಸಂದರ್ಭ ಯಾವ ಬಂದೇ ಇಲ್ಲ. ನಾಳೆ ನಾ 2 ಸಲ ಹೇಳಿದ್ದೀನಿ. ಒಂದು ಹೊತ್ತಿಗೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ದೀವಿ. ಒಂದು ವ್ಯಕ್ತಿಗೆ
ಒಂದೇ ಹುದ್ದೆ. ಆ ಇದರಲ್ಲಿ ಹೋಗಿತ್ತು, ನಮ್ಗೆ ಆಪ್ಷನ್ ಇತ್ತಲ್ಲ, ಫಸ್ಟ್ ಅಧ್ಯಕ್ಷ ನಮಗಿತ್ತು. ಅಲ್ಲ, ಬಟ್ ಅದು ಈಗ ಅನ್ವಯ ಆಗಿತ್ತು ಸ್ವಲ್ಪ ಎಲ್ಲರಿಗೂ ಪ್ರಶ್ನೆ ಇದೆ ಸರ್. ಈ ಇಲ್ಲ, ಇಲ್ಲ. ಒಬ್ಬೊಬ್ಬರಿಗೆ 4 ಹುದ್ದೆ ಇದ್ದು ಸರ್ ಬೆಂಗಳೂರು ನಗರ. ಅದು ಏನೇ ಹೇಳಿದ್ರು ಕೂಡ ನಮಗೆ ಫಸ್ಟ್ ಆಫರ್ 2ರಾಗ ಯಾವ ತೋತ್ರ ಅಂತ 2 ತಿಂಗಳಿಂದ ಹೇಳಿದರು. ಆ ಮೊದಲೇ ಅಧ್ಯಕ್ಷ ಅಂದರೆ ಇದೆಲ್ಲ ಪ್ರಶ್ನೆ ಬರ್ತಿರಕ್ಕಿಲ್ಲ. ನಾವು 2 ಕೂಡ ನಾವು ಹೇಳಿದ್ದೀವಿ. ಅದು ಇಲ್ಲಿವರೆಗೆ ಜಗ್ತು. ಕೊನೆಗೆ ಒಂದೇ ಅಂತ ಮಂತ್ರಿ ಕೊಟ್ಟರು ಅಷ್ಟೇ. ಸರ್, ಈಗ ರಾಜ್ಯದಲ್ಲಿ ಬರದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಭಾಳಷ್ಟು ಸಮಸ್ಯೆಗಳು. ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಏನಾದರೂ ಹೈಕಮಾಂಡ್ ಎಲ್ಲ ಒಟ್ಟು ಹೇಳುವಂಥದ್ದು. ಯಾಕಂದ್ರೆ ಬೇಗ ಸಚಿವ ಸಂಪುಟ ತಮ್ಮ ಆಯಿತು ಅನ್ಸುತ್ತೆ. ಅಟ್ಲೀಸ್ಟ್ ಮಂತ್ರಿ ಆದರೆ ಅವರು ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಈಗ ಜನ ತೊಂದರೆಯಲ್ಲಿರೋದ್ರಿಂದ ಇನ್ನೂ ಸಚಿವ ಸಂಪುಟ ಆಗಲೇ ವಿಳಂಬ ಆಗ್ತಾನೆ ಅನಿಸ್ತಾ. ಅದಕ್ಕೆ ಈಗೆಲ್ಲ ನಮ್ಮನ್ನು ನೇಮಿಸಿದ್ದು 3 ಜಿಲ್ಲೆಗೆ ಮಂತ್ರಿಗಳಿಂದ ನಮ್ಮನ್ನು ಅದನ್ನು ವೀಕ್ಷಣೆ ಮಾಡಲಿಕ್ಕೆ, ಅದರ ಸಭೆ ಮಾಡಿ ಪರಿಹಾರ ಮಾಡಲಿಕ್ಕೆ ನಮ್ಮನ್ನು ನೇಮಿಸಿದ್ದಾರೆ. ಸೊ ಅವ್ರ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ಅದು ನೀವು ಹೇಳ್ದಂಗೆ ಶೀಘ್ರದಲ್ಲಿ ಆಗಬೇಕು. 20 ಜನ ಮಂತ್ರಿ ಖಾಲಿ ಇದೆ, ಶೀಘ್ರ ಆಗಬೇಕು. ಮಾಡ್ತಾರೆ, ಮೀಟಿಂಗ್ ಮಾಡ್ತೀವಿ ಬೇಗ. ಅಲ್ಲಿ ನೀರಿನ ಸಮಸ್ಯೆ ಭಾಳ ಸರ್. ಧಾರವಾಡ ಮಾಡ್ತೀವಿ, ಹಾವೇರಿ ಎಲ್ಲ ಮೊಬೈಲ್ ಸೈಲೆಂಟ್ ಮಾಡಿ ಸಭೆ ಮಾಡ್ತೀವಿ. ಅದೇ ಡೀಟೇಲ್ ಕೊಡ್ಲಿಕ್ಕೆ ಹೇಳಿದ್ದೀವಿ. ಅದು ಬೆಂಗಳೂರಿನಿಂದ ತಪ್ಪು ಆದೇಶ ಮಾಡಿದ್ದಾರೆ, ಉದ್ದೇಶಪೂರ್ವಕ ಅಂತ ನನಗನ್ನಿಸಿದೆ. ಅವ್ರು ಹೋಗಿ ಡೈರೆಕ್ಟ್ರಿಗೆ ಅದು ಕನ್ವಿನ್ಸ್ ಮಾಡಬೇಕು. ಅದು ಆದೇಶ ಸರ್ವೆ ನಂಬರ ಇವ್ರು ರೆಕಮೆಂಡ್ ಮಾಡಿಲ್ಲದ ಒಂದು ಸರ್ವೆ ನಂಬರ್ ಅವ್ರು ಎಕ್ಸ್ಟ್ರಾ ಹಾಕಿ ಕಳಿಸಿದ್ದಾರೆ. ಈಗ ಅಲ್ಲೇ ಮೈನಿಂಗ್ ಆಗ್ತಾ ಇರೋದು ಸಮಸ್ಯೆ ಆಗಿದೆ. ಸರ್ಕಾರದ ಜಾಗ ಅಂತ ಅದೇ ಸರ್ಕಾರಿ ಜಾಗ ಇವ್ರು ಯಾರೂ ರೆಕಮೆಂಡ್ ಮಾಡಿಲ್ಲ. ಮತ್ತು ಅದು ನನಗೆ ವಾಪಸ್ ವಿಡ್ರಾ ಮಾಡಿದ್ರು ಅವ್ರು ಡೈರೆಕ್ಟರ್ ಮಾಡಲಿಕ್ಕೆ ರೆಡಿ ಇಲ್ಲ. ಅದನ್ನೇ ಬೆಂಗಳೂರಿಗೆ ಹೋದಾಗ ಅವ್ರಿಗೆ ಗಮನಕ್ಕೆ ತರ್ತೀವಿ. ಈ ವಿಚಾರದಾಗ ತಪ್ಪು ಮಾಡಿದಂಥವ್ರು ಹಾಗೆ ಸುಮ್ಮನೆ ಏನೋ ಒಂದು ಇದಾಗಿದೆ ತಪ್ಪಿನಿಂದ ಏನಾದರೂ ಒಂದು ಶಿಕ್ಷೆ ಆಗುತ್ತೆ ಸರ್. ಯಾಕಂತಂದ್ರೆ ಈ ರೀತಿ ಮಾಡೋದ್ರಿಂದ ಸರ್ಕಾರಿ ಸ್ವತ್ತದ ಮೇಲೆ ಪರಿಣಾಮ ಇಲ್ಲ ಅಲ್ಲ, ಅದು ಉದ್ದೇಶಪೂರ್ವಕ ಆಗಿದೆ, ಅದೇನು ಪ್ರಶ್ನೆ ಇಲ್ಲ. ಮಾನ್ಯ ಚರ್ಚೆ ಮಾಡಿದ್ರು ಮೊನ್ನೆ. ಸರ್ 285 ಸರ್ವೆ ನಂಬರ್ ಇದೆ ಸರ್. ಅದು ಸರ್ಕಾರ ಜಾಗ ಸರ್. ಅದು ಸುತ್ತಮುತ್ತ ಲೈಸೆನ್ಸ್ ಇರೋರು ಅಲ್ಲೇ ಡಿಗ್ರಿ ಮಾಡಿ. ಅದು ಆ ಥರ ನಮ್ಮ ಸರ್ಕಾರದಲ್ಲಿ ತೆಗೆದಿದ್ದಾರೆ ಎಲ್ಲರೂ. ಅದು ಒಂದು ಮೈನಿಂಗ್ಗೆ ಅಲಾಟ್ ಆಗಿದೆ. ಅದು ನಂಬರು, ಆ ಪರ್ಟಿಕ್ಯುಲರ್ ನಂಬರು ಒಂದಕ್ಕೆ ಅಲಾಟ್ ಆಗಿದೆ. ಅಲ್ಲೇ ಇವ್ರದ್ದು ಮಿನರಲ್ಲು ಬೇರೆ ಸರ್ವೆ ನಂಬರ್ನಾಗೆಲ್ಲ ಖಾಲಿ ಆಗಿದೆ. ಇವ್ರು ಇಲ್ಲಿ ತಗೊಂಡು ಅಲ್ಲಿಂದ ಲಿಫ್ಟ್ ಮಾಡ್ತಾರೆ. ಅದೇ ಹೇಳಿದ, ನಾವು ಕೊಟ್ಟಿಲ್ಲ, NOC ಕೊಟ್ಟಿಲ್ಲ ನಮ್ದು ಅಂದರು. ಇವರು ಸ್ಪಷ್ಟೀಕರಣ ಲೆಟ್ರ್ ಬರೆದ್ರು ಕೂಡ ಅವ್ರು ಹಾಕಿದ್ದಾರೆ. ಅದೇ ಸಮಸ್ಯೆ ಬಂದು ಈಗ ಇವರು ನಮ್ಮ ಲ್ಯಾಂಡ್ ಅದು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು, ಮತ್ತೆ ಅದ್ರ ಆ್ಯಡ್ ಮಾಡಿ ಕಳಿಸ್ಯಾರ. ಈಗ ಅದಕ್ಕೆ ಅಲ್ಲೇ ಡೈರೆಕ್ಟರ್ ಕಂಡು ಹೋಗ್ತಾ ಇದ್ದೀವಿ, ನಾವೇ ಕೂತು ಹೋಗ್ತಾ ಇದ್ದೀನಿ. ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ಅದೇ ಹೇಳಿದ್ರಲ್ಲ, ಅವ್ರು ನಮ್ಮ ಲ್ಯಾಂಡ್ ನಾವು ಕೊಟ್ಟಿಲ್ಲಕರೆ ಇಲ್ಲಿಗಲ್ ಅಲ್ಲಿ ಮಾಡ್ತಿದ್ದಾರೆ. ಆದರೆ ಅವರು ಅದನ್ನು ಹಾಕಿ ಕಳಿಸಿದ್ದಾರೆ. ಯಾರೇ ಡೈರೆಕ್ಟ್ರು, ಅದು ಡಿಲೀಟ್ ಆಗಬೇಕು. ಮತ್ತು ಇದುವರೆಗೆ ಏನು ಅದನ್ನು ಟಿಕಿಂಗ್ ಮಾಡಿದ್ದಾರೆ ಅದಕ್ಕೆ ಪೆನಾಲ್ಟಿ ಹಾಕ್ಲಿಕ್ಕೆ ಅಧಿಕಾರ ಇದೆ ಇರೋದ. ಪೆನಾಲ್ಟಿ ಆಮ್ಯಾಗ ಅದು ಮೇಲೆ ರದ್ದು ಆಗಬೇಕಲ್ಲ. ಅದು ರದ್ದು ಆದ್ಮ್ಯಾಗೆ ಈ ಸರ್ವೆ ನಂಬರ್ದಾಗ ಎಷ್ಟು ಮಿನರಲ್ ತೆಗೆದಾರೆ ಅದ್ರ ಮ್ಯಾಗೆ ಅವ್ರ ಮ್ಯಾಗೆ ಪೆನಾಲ್ಟಿ. ಇನ್ನೂ ಮಟ್ಟ ಏನಾಗಿಲ್ಲ, ಅದ್ರ ಮೇಲೆ ಡಿಲೀಟ್ ಆಗಬೇಕು ಫಸ್ಟು. ನಾನೇ ಹೋಗ್ತಿದ್ರೆ ಆಯ್ತಿಲ್ಲ, ನಾನೇ ಬೆಂಗಳೂರಿಗೆ ಹೋದಾಗ ಡೈರೆಕ್ಟರ್ ಅವ್ರಿಗೆ ಸ್ಪಷ್ಟವಾಗಿ ಬರೆದ್ರು ಕೂಡ ಅವರು ಮತ್ತೆ ಆ್ಯಡ್ ಮಾಡಿ ಕಳಿಸಿದ್ದಾರೆ. ಅದೇ ತಿಳಿತಾ ಇಲ್ಲ ರೀ. ಇಲ್ಲ, ಈಗ ಮಾಡ್ಲಿಕ್ಕೆ ಆಗೋಲ್ಲ ರೀ. ಈಗ ಕನ್ಫ್ಯೂಸಲ್ ಆಗಿ ಆಲ್ರೆಡಿ ಅವ್ರಿಗೆ ನಮ್ಗೆ ಥರ ಡೈರೆಕ್ಟ್ರ್ ಕೊಟ್ಟಾರತ್ತಾರ ಅವರು. ನೀವು ಕೊಟ್ಟಿರಲ್ಲ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ. ಡೈರೆಕ್ಟರ್ ಹೆಸರಿನಲ್ಲಿ ಆ ಸರ್ವೆ ನಂಬರ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ಅವರಿಂದ ವಿಡ್ರಾ ಆಗ್ಬೇಕು. ನೋಡೋಲ್ಲ, ಈಗ ಅಲ್ಲಿ ಬೆಂಗಳೂರಾಗ ಕೂತಾರೆ ಅವ್ರಿ. ಈಗ ಅವ್ರ ಮ್ಯಾಗ DC ಹಂಗೆ ತೊಗೊಳ, DC ಹೈಯರ್ ಅಥಾರಿಟಿ ಅವರು. ಅದಕ್ಕೆ ಹೋಗಿ ಅವ್ರಿಗೆ ಡೈರೆಕ್ಟ್ರಿಗೆ ಕನ್ವಿನ್ಸ್ ಮಾಡಬೇಕು. ಹಾಂ, ಹೇಳಿ. ಹೋರಾಟ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಜಮೀನನ್ನು ಕಟ್ಕೊಡೋದಿಲ್ಲ ಅಂತ ಹೇಳಿ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. ರೈತರು ವಿರೋಧ ಮಾಡಿದ್ರೆ ನಾವು ವಾಪಸ್ ತಗೋತೇವೆ. CM ಕನಸಿನ ಯೋಜನೆಯಲ್ಲಿ ಇಲ್ಲಂತ ಅಥವಾ ಆಗತ್ತ ಅದು ಚರ್ಚೆ ಆಗ್ಬೇಕ್ರಿ. ಅವರು ಅಧ್ಯಕ್ಷರಿದ್ದಾರೆ,
ಸಿ ಎಮ್ ಇದ್ದಾರೆ, ವರಿಷ್ಠರಿದ್ದಾರೆ, ಅವರೆಲ್ಲ ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಧಾರ ಮಾಡಬೇಕು. ಯಾಕೆ ಸರ್ ಅಷ್ಟೇ ಯಾಕೆ ಆಸಕ್ತಿ ತಗೋತಿದ್ದಾರೆ ಅಂದರೆ ಡಿ ಕೆ ಶಿ ಅವರು ರೈತರಿಗೆ ಅಷ್ಟೆಲ್ಲ ವಿರೋಧ ಮಾಡಿದ್ರು. ನೋಡೋಣ, ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ಸುಮಾರು ಚರ್ಚೆ ನಡೆದಿದೆ. ಅವ್ರು ನಮ್ಮ ಸಿ ಎಮ್ ಅವ್ರು ಹೇಳೋದು ಹಿಂದಿನ ಸರ್ಕಾರದಲ್ಲಿ ಆಗಿತ್ತು, ಅವ್ರು ಯಾಕೆ ಮಾಡಿಲ್ಲ ಅನ್ನೋದು ಅವ್ರ ವಾದ. ನೀವು ರದ್ದು ಮಾಡಬೇಕಿತ್ತಲ್ಲ, ಈಗ ಯಾಕೆ ಮಾಡ್ತಾಯಿಲ್ಲ ಅಂತ ಅವ್ರ ವಾದ. ಸೊ ಗೊಂದಲ ಅಂತ ಇದೆ. ಹೆಂಗೆ ವರಿಷ್ಠ ಪರಿಹಾರ ಮಾಡ್ತಾರೆ ನೋಡೋಣ. ಸರ್ ಈಗ ನೀರಾವರಿ ವಿಚಾರವಾಗಿ ನಿನ್ನೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿದ್ರು. ಮುಖ್ಯಮಂತ್ರಿಗಳಾದವರು ಕಾವೇರಿ ತುಂಗಭದ್ರಾ ಕೊಟ್ಟಕ್ಕೆ ಮಹತ್ವ ಮಾದಾಯಿಗೆ ಹಾಕೊಂಡಿಲ್ಲ. ಈಗ ಇಲ್ಲೂ ಕೂಡ ಉತ್ತರ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಆಗಿರುವಂಥ ಮಾದಾಯಿ ಬಗ್ಗೆ ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ 3 ರಾಜ್ಯಗಳ ಸಮನ್ವಯತೆ ಕೊರತೆ ಇದೆ. ಅದೇನಾದರೂ ಒಂದು ತರಬೇಕು, ನಿಯೋಗ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರ್. ಏನಾದರೂ ತಗೊಂಡು ಪ್ಲಾನ್ ಇದೆ? ಇಲ್ಲ, ಮಾದಾಯಿ ಮಾಡಲಿಕ್ಕೆ ಈಗಾಗಲೇ ಟ್ರಿಬ್ಯುನಲ್ ನಮಗೆ ಅಧಿಕಾರ ಕೊಟ್ಟಿದೆ. ಆದರೆ ಬಂದದ್ದು ಅದು ಪೊಲ್ಯೂಷನ್ ಪರಿಸರ ಇಲಾಖೆಯಿಂದ ಮತ್ತೆ ಅಲ್ಲಿ ಸ್ಟಕ್ ಆಗಿದೆ. ಅದನ್ನು ನಾವು ಡೆಲ್ಲಿಗೆ ಒಂದು ನಿಯೋಗ ಒಯ್ಯಲೇಬೇಕು ಪರಿಹಾರ ಮಾಡಲಿಕ್ಕೆ. ಸರ್ RSS ವಿರುದ್ಧವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಪತ್ರ ಬರೀತಾರೆ. ಆದರೆ ಖರ್ಗೆ ಅವರು ಏಕಾಂಗಿಯಾಗಿ RSS ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆ ಇದೆ. ಲೈಕ್ ಮಾಡ್ತಿದ್ದಾರೆ, ಅವ್ರು ಮಾಡ್ತಾರೆ ಅಷ್ಟೇ. ಮತ್ತು ಅವರು ಪಾರ್ಟಿಯಾಗಿದ್ದಾರೆ, ಮಾಡ್ತಾರೆ ಅಂತ ಅದರ ಅರ್ಥ ಸಪೋರ್ಟ್ ಇದ್ದಂಗೆ ಇಲ್ಲ. ಮತ್ತೇನು ಸಪ್ರೇಟ್ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈಗ ಅವರು ಪಕ್ಷದ ಮಂತ್ರಿಯಾಗಿ ಅವ್ರಿಗೇನು ಮಾಹಿತಿ ಕೇಳಿದಾರೆ, ಅದೇನು ಬಹಿರಂಗವಾಗಿ ಹೇಳೋದು ಅವಶ್ಯಕತೆ ಇರಲಿಲ್ಲ. ಇದು ಒಂದು ಕಡೆ ಎಲ್ಲ ಸಮಾಜದ ಅವಹೇಳನ. ಯಾಕಂತಂದ್ರೆ ವಿಜಯಪುರ ಸಂಸದರು ಹೇಳ್ತಾರೆ ದಲಿತ ಬೇಕು RSS ವಿಷಯ ಅಂತ. ಆದರೆ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ನೀಡಲ್ಲ. ಎಲ್ಲರೂ ನೀಡಬೇಕಾಗಿಲ್ಲ, ಎಲ್ಲದಕ್ಕೂ ಎಲ್ಲ ಹೇಳಿಕ್ಕೆ ಸಂಬಂಧಪಟ್ಟ ಒಬ್ಬರಿದ್ದಾರೆ ಅದಕ್ಕೆ ಅದು ಹ್ಯಾಂಡಲ್ ಮಾಡಲಿಕ್ಕೆ. ಈಗ RSS ಬಗ್ಗೆ ಮಾಹಿತಿ ಅವ್ರಿಗೆ ಹೆಚ್ಚಿನ ಮಾಹಿತಿ ಇದೆ ಅವ್ರಿಗೆ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ. ಅವ್ರು ಅದನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ. ಈಗ ಎಲ್ಲರ ಹತ್ರ ಅನಾವಶ್ಯಕ ಮಾತಾಡಿ ಗೊಂದಲ ಸೃಷ್ಟಿ ಮಾಡೋ ಬದಲು ಒಬ್ಬರು ಹ್ಯಾಂಡಲ್ ಮಾಡ್ತಾರೆ, ಮಾಡಲಿ.